ಎಸ್, ಥ್ಯಾಂಕ್ ಯು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ ಆದಿತ್ಯ ದುಂಡೋಲೆ. ನಾವೀಗ ಇರುವಂತದ್ದು ಮಂಗಳೂರಿನ ತೊಕ್ಕೊಟ್ಟು ಉಳ್ಳಾಲ ಸಂಪರ್ಕಿಸುವಂತಹ ನೇತ್ರಾವತಿ ಏನು ಸೇತುವೆ ಏನಿದೆ ಆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಸಂಪರ್ಕಿಸುವಂತಹ ಈ ನೇತ್ರಾವತಿ ಸೇತುವೆ ಸರಿಸುಮಾರು 1 ಕಿಲೋಮೀಟರ್ ಉದ್ದ ಇರುವಂತಹ ಸೇತುವೆ ಆಗಿರುವಂತದ್ದು. ಈ ಹಿಂದೆ ಕುಖ್ಯಾತಿ ಪಡೆದಿರುವಂತಹ ಆತ್ಮಹತ್ಯೆಗೆ ಒಂದು ಕುಖ್ಯಾತಿ ಪಡೆದಿರುವಂತಹ ಸೇತುವೆ ಕೂಡ ಇದಾಗಿರುವಂತದ್ದು. ಅಂದ್ರೆ ನಿರಂತರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂಖ್ಯೆ ಈ ನೇತ್ರಾವತಿ ಸೇತುವೆಯಲ್ಲಿ ಹೆಚ್ಚಾಗಿ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ತಡೆಬೇಲಿಯನ್ನು ಕೂಡ ನಿರ್ಮಾಣವಾಗಿತ್ತು. ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿತ್ತು. ಅಂದ್ರೆ ಈ ಸೇತುವೆಯಲ್ಲಿ ಅನೇಕ ಅಪಘಾತಗಳ ಮುಖಾಂತರವಾಗಿ ತಡೆಬೇಲಿ ಆಗಿರ್ಬೋದು, ಸಿಸಿ ಕ್ಯಾಮೆರಾಗಳು ಹಾಳಾಗಿತ್ತು ಮತ್ತು ಇದನ್ನು ದುರಸ್ತಿ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಮಹಾನಗರ ಪಾಲಿಕೆ ಮಾಡಬೇಕಿತ್ತು. ಆದ್ರೆ ಇದೇ ಯಾವುದೇ ಕೆಲಸಕ್ಕೆ ಮಹಾನಗರ ಪಾಲಿಕೆ ಆಗಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡದೇ ಇರುವಂತದ್ದು ವಿಪರ್ಯಾಸವಾಗಿದೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಇಲ್ಲಿಯ ಸಿಸಿ ಕ್ಯಾಮೆರಾದ ಅವಸ್ಥೆ ಹೇಗಿದೆ ಅಂತ ಹೇಳುವಂಥದ್ದು. ಅಂದ್ರೆ ಈ ಸಿಸಿ ಕ್ಯಾಮೆರಾ ಹಾಳಾಗಿ ಸರಿಸುಮಾರು ಅನೇಕ ವರ್ಷಗಳೇ ಕಳೆದವು. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡುವಂಥದ್ದು ಮಹಾನಗರ ಪಾಲಿಕೆ. ಈ ತಡೆಬೇಲಿ ಆಗಿರ್ಬೋದು, ಸಿಸಿ ಕ್ಯಾಮೆರಾ ಆಗಿರ್ಬೋದು, ಇದನ್ನೆಲ್ಲ ಏನು ಮಹಾನಗರ ಪಾಲಿಕೆ ಇದರ ಅಂಡರ್ ನಲ್ಲಿ ಬರುವಂತದ್ದು. ಅವರು ಈ ಸಿಸಿ ಕ್ಯಾಮೆರಾವನ್ನು ನಿರಂತರವಾಗಿ ವಾಚ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ಅನೇಕ ಗಣ್ಯರು ಸೇರಿದಂತೆ ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ಈ ನೇತ್ರಾವತಿ ಸೇತುವೆಯಲ್ಲಿ ತಮ್ಮ ಅಂದ್ರೆ ಸುಸೈಡ್ ಮಾಡ್ಕೊಳ್ಳುವಂತಹ ಸ್ಪಾಟ್ ಇದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ಬಹುದೊಡ್ಡ ತಡೆಬೇಲಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಇದರ ನಿರ್ವಹಣೆ ಆಗ್ತಿಲ್ಲ ಅಂತ ಹೇಳುವಂತಹ ಬಹುದೊಡ್ಡ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ನೀವು ತಡೆ ಬೇಲಿಯನ್ನು ಗಮನಿಸಬಹುದು, ಸಂಪೂರ್ಣವಾಗಿ ತುಕ್ಕು ಹಿಡಿದು ಹೋಗಿರುವಂತದ್ದು. ಜೊತೆಗೆ ಅಲ್ಲಲ್ಲಿ ತಡೆಬೇಲಿಗಳು ಕೂಡ ಮುರಿದಿರುವಂತದ್ದು. ಅಂದ್ರೆ ಈ ಹಿಂದೆ ಅನೇಕ ಅಪಘಾತಗಳು ಈ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ತಡೆಬೇಲಿ ಸಂಪೂರ್ಣವಾಗಿ ಹಾಳಾಗಿತ್ತು. ಅಂದ್ರೆ ಇದರ ನೆಟ್ಗಳೇನಿದೆ ಇದೆಲ್ಲ ಹೋಗಿ ಈ ಕಂಬಗಳೆಲ್ಲ ಬೆಂಡಾಗಿ ಸಂಪೂರ್ಣವಾಗಿ ಹಾಳಾಗಿತ್ತು. ಅದನ್ನು ಕೂಡ ದುರಸ್ತಿ ಮಾಡದೇ ಇರುವಂತದ್ದು ಈಗ ವಿಪರ್ಯಾಸಕ್ಕೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಇದನ್ನು ಆದಷ್ಟು ಬೇಗ ಮಹಾನಗರ ಪಾಲಿಕೆ ದುರಸ್ತಿ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ಈ ತಡೆಬೇಲಿ ಆಗಿರ್ಬೋದು, ಸಿಸಿ ಕ್ಯಾಮೆರಾಗಳಾಗಿರ್ಬೋದು, ಇದನ್ನು ಕೂಡ ರಿಪೇರಿ ಮಾಡುವಂತಹ ಕೆಲಸಕ್ಕೆ ಮಹಾನಗರ ಪಾಲಿಕೆ ಕೈ ಹಾಕಬೇಕು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಈ ಭಾಗದಲ್ಲಿ ಮುಖ್ಯವಾಗಿ ಸಿಸಿ ಕ್ಯಾಮೆರಾ ಅಗತ್ಯವಿದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಅನೇಕ ಸಲ ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು. ಆದರೂ ಕೂಡ ಮಹಾನಗರ ಪಾಲಿಕೆ ಇದನ್ನು ಕ್ಯಾರೆ ಎನ್ನದೇ ಎಚ್ಚೆತ್ತುಕೊಳ್ಳೇ ಇಲ್ಲ. ಇನ್ನೂ ಕೂಡ ಯಾವ ರೀತಿ ಇದೆ ಅದೇ ರೀತಿ ಈ ಹಿಂದೆ ಯಾವ ರೀತಿ ಹಾಕಿದ್ದಾರೆ, ಯಾವ ರೀತಿ ಕೆಟ್ಟು ಹೋಗಿದೆ ಅದೇ ರೀತಿ ಕೂಡ ಸಿಸಿ ಕ್ಯಾಮೆರಾ ಆಗಿರ್ಬೋದು, ತಡೆಗೋಡೆಗಳಾಗಿರ್ಬೋದು, ಜೊತೆಗೆ ರಸ್ತೆ ಕೂಡ ಅದೇ ರೀತಿ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಆದಿತ್ಯ ದುಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿಯನ್ನು ನನ್ನ ಕೊಲೀಗ್ ನೀಡ್ತಾರೆ. ಓವರ್ ಟು ಯು.